टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಂಸ್ಥೆಯವರು ಸರಿಯಾದ ರೀತಿ ತನಿಖೆ ನಡೆಸಿಲ್ಲ ಅಂತೇಳಿ ಈ ಪ್ರಕರಣ ಕೇಂದ್ರೀಕೃತ ಆಗಿರುವಂಥದ್ದೇ ಸಿಎಂ ಸಿದ್ದರಾಮಯ್ಯ ಅವರು ಪ್ರಭಾವ ಬಳಸಿದ್ದಾರೆ ಅಂತೇಳಿ ಮತ್ತೆ ತಾವು ತನಿಖೆಯಲ್ಲಿ ಪ್ರಭಾವ ಬೀರಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರೆ ಹೇಗೆ? ಅಲ್ಲ, ಅದಕ್ಕೆ ನಮ್ಮ ಕಣ್ಣಿಗೆ ಕಟ್ತಾ ಇಲ್ಲ ಸರ್. ಈಗಿನ ಸಾಕ್ಷಿ ಏನ್ಬೇಕು? ನಾನು ಕೇಳೋದು ಒಂದು ಕೋಟ್ಯಾಂತರ ಬೆಲೆಗಳನ್ನು ಸರ್ಕಾರಿ ಆಸ್ತಿಗಳನ್ನ ಕಬಳಿಸುವಂಥ ಗಂಭೀರ ವಿಚಾರದಲ್ಲಿ ಯಾಕೆ ಇವರೊಬ್ಬರು ಇವತ್ತರೆಗೂ ಬಂಧಿಸಿಲ್ಲ? ಹಾಗಾದ್ರೆ ಏನು ತಪ್ಪು ಮಾಡೇ ಅಲ್ವ? ಹಾಗಾದ್ರೆ ಮತ್ತು ಬರೀ 3,000 2,000 ಲಂಚ ಇಸ್ಕೊಂಡ್ರೆ ಯಾಕೆ ನೀವು ತೊಗೊಂಡೋಗಿ ಬಂಧನ ಯಾಕೆ ಬಂಧನಗೊಳಪಡ್ತೀರಾ? ಹಾಗಾದ್ರೆ ನಿಮ್ಮ ಅರ್ಥ ಏನು? ಸಣ್ಣ ಪುಟ್ಟರು ಮಾತ್ರ ನೀವು ಬಂಧಿಸ್ತೀರಾ, ದೊಡ್ಡ ದೊಡ್ಡ ಇವ್ರನ್ನ ರಕ್ಷಣೆ ಮಾಡ್ತೀರ ಅಂತನ? ಸೊ ಅವ್ರ ವರ್ತನೆಗಳನ್ನ ನೀವು ಗಮನಿಸುವ. ಈಗ ಇದುವರೆಗೂ ಏನು ತನಿಖೆ ಮಾಡಿದ್ರೆ ಅವ್ರ ತನಿಖಾ ಪ್ರಕ್ರಿಯೆ ನೋಡಿದ್ರೆ ಗೊತ್ತಾಗುತ್ತೆ. ಪ್ರಭಾವಕ್ಕೊಳಗಾಗಿದ್ದಾರೆ ಅಂತ ಖಂಡಿತ ಸರ್. ಈಗ ಅವರು ಅದೇ ಹೇಳೋದಲ್ಲ, ಈಗ ಸಿದ್ದರಾಮಯ್ಯ ವಿಚಾರಣೆಗೊಳಪಡಿಸೋ ಒಂದೇ ಒಂದು ಸಂದರ್ಭ ಸಾಕು ಅವರು ಇಷ್ಟು ಪ್ರಭಾವಕ್ಕೊಳಗಾಗಿದ್ದಾರೆ ಅಂತೇಳಿ. ಒಬ್ಬ ಮುಖ್ಯಮಂತ್ರಿನ ಆರೋಪಿ ಆಗಿದ್ರು ಕೂಡ ಅವ್ರನ್ನ ವಿಚಾರಣೆಗೊಳಪಡಿಸೋ ಸಂಪೂರ್ಣ ಅಧಿಕಾರರು ತನಿಖಾಧಿಕಾರಿಗೆ. ಅವರು ವಿಚಾರಣೆ ದಿನ ಸಮಯ ಮಾತ್ರ ನಿಗದಿ ಮಾಡಿ ಅವ್ರು ಹೋಗುವಂಥ ಸಮಯನ ಆರೋಪಿ ನಿಗದಿ ಮಾಡ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅದು 5 ನಿಮಿಷ 10 ನಿಮಿಷ ಹೆಚ್ಚು ಕಮ್ಮಿ ಇಲ್ಲ, ಸರಿಯಾದ ಸಮಯಕ್ಕೆ ಕಳಿಸ್ಕೊಡ್ತಾ ಅಂತಂದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಇದೆಲ್ಲವನ್ನು ಕೂಡ ಇಡೀ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಹಾಗಾಗಿ ನ್ಯಾಯಾಲಯನೂ ಕೂಡ ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಈ ಪ್ರಕರಣ CBI ವಹಿಸುವಂಥ ಸೂಕ್ತ ಆದೇಶ ಮಾಡ್ತಾನೆ ವಿಶ್ವಾಸ. ಸಿದ್ದರಾಮಯ್ಯ ಅವರ ವಿಚಾರಣೆಯನ್ನು ಹೊರತುಪಡಿಸಿ ಬೇರೆ ಒಂದು ವಿಚಾರಣೆಗಳು, ಈಗ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಇರ್ಬೋದು, ಮಲ್ಲಿಕಾರ್ಜುನ್ ಇರ್ಬೋದು, ದೇವರಾಜ್ ಇರ್ಬೋದು, ಅಥವಾ ಅಧಿಕಾರಿಗಳನ್ನು ಇದರಲ್ಲಿ ಏನಾದರೂ ತಮಗೆ ಲೋಪದೋಷ ಕಂಡು ಬಂತ ಅಂತ? ಸರ್ ಹೌದು ಸರ್. ಈಗ ಸಂಪೂರ್ಣ ಸರಿಯಾದ ರೀತಿ ವಿಚಾರಣೆ ಮಾಡಿಸಿಲ್ಲ ಅನ್ನೋದಕ್ಕೆ ನಾನು ಮೊನ್ನೆ ಒಂದು ದಾಖಲೆ ಬಿಡುಗಡೆ ಮಾಡಿರೋದು. ಸೊ ಅವರು ಏನು ಹೇಳ್ತಾರೆ, ಈಗ ಸರ್ವೆ ನಂಬರ್ 464 ಏನು ಜಮೀನಿದೆ ಅದು ತವರು ಮನೆಯಿಂದ ಅರ್ಶಿಣ ಕುಂಕುಮ ಹೆಸರಲ್ಲಿ ಕೊಟ್ಟರು ಅಂತ ಹೇಳಿದ್ರು. ಆದರೆ ಬೇರೆ ಜಮೀನು ಕೂಡ, ಅಂದರೆ ಬೇರೆ ಆಸ್ತಿನೂ ಕೂಡ ಕೊಟ್ಟಿದ್ದು ಅಂತ ಎಲ್ಲೂ ಹೇಳಿಲ್ಲ. ಆದರೆ ಈಗ ನಮಗೆ ದಾಖಲೆ ಸಿಗಿರೋ ಪ್ರಕಾರ ಆಲ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 113/4 1 ಎಕರೆ ಜಮೀನನ್ನು ಕೂಡ ಪಾರ್ವತಿಯರು ದಾನಪಾತ್ರ ಮಾಡಿರೋಂಥದ್ದು. ಈ ದಾಖಲೆ ನಾನು ಬಿಡುಗಡೆ ಮಾಡಿದ್ದೀನಿ. ಅವರ ಎಲ್ಲೂ ಕೂಡ ಸಿದ್ದರಾಮಯ್ಯ ಆಗಲಿ ಅಥವಾ ಅವ್ರ ಮಗ ಯತೀಂದ್ರರಾಗಲಿ ಅಥವಾ ಮಲ್ಲಿಕಾರ್ಜುನ ಸ್ವಾಮಿ ಆಗಲಿ ಎಲ್ಲೂ ಕೂಡ ಹೇಳಿಲ್ಲ. ಅವರು ಹೇಳಿಲ್ಲ, ಅವ್ರು ಮಾಹಿತಿ ಕೊಟ್ಟಿಲ್ಲ. ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಆ ವಿಚಾರ ಎಲ್ಲೂ ಹೇಳಿಲ್ಲ ಅಂಥೇಳಿ ಇವರು ತನಿಖಾಧಿಕಾರನೇ ಮಾಧ್ಯಮದಲ್ಲಿ ಮಾಹಿತಿ ಕೊಟ್ಟಿರೋದು. ಹಾಗಾಗಿ ಸರಿಗೆ ತನಿಖೆ ಮಾಡಿಲ್ಲ ಅಂತೇಳಿ ಸಾಕಷ್ಟು ಅಂಶಗಳು ಕಂಡು ಬರ್ತಾ ಇದೆ. ಈಗ ವ್ಯತಿರಿಕ್ತವಾಗಿ ಏನಾದರೂ ತೀರ್ಪು ಬಂದರೆ ತಮ್ಮ ಹೋರಾಟ ಆಗಿರುತ್ತೆ ಸರ್? ಕಾನೂನಾತ್ಮಕ ಹೋರಾಟ ಮುಂದುವರಿಸ್ತೀನಿ ಸರ್. ಈಗ ವ್ಯತಿರಿಕ್ತ ತೀರ್ಪು ಬಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ CBI ಕೊಡಿಸ್ಬೇಕು ಅಂದರೆ ಅಲ್ಲೂ ಕೂಡ ಮನವಿ ಮಾಡ್ಕೊಳ್ತೀವಿ. ಈಗ ಲೋಕಾಯುಕ್ತದ ತನಿಖೆಯ ವರದಿ ಸಹ ಸಲ್ಲಿಸಿರ್ತಾರೆ, ಅದು ಬಹಿರಂಗ ಆಗಿರುತ್ತೆ. ಆ ವರದಿಯನ್ನು ಆಧರಿಸಿ ನೀಡುವಂಥದ್ದು ಅಥವಾ ಹೇಗೆ ಅಂತ? ಸರ್, ಇಲ್ಲಿ ಅವರು ವರದಿ ಸಲ್ಲಿಸೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಬೇಕಾಗುತ್ತೆ. ಮತ್ತು ನಾನು ಇಲ್ಲಿ ಒಂದು ಮುಖ್ಯವಾಗಿ ಗಮನಕ್ಕೆ ತರೋದೇನೆಂದರೆ, ಯಾವುದೇ ತನಿಖಾ ಸಂಸ್ಥೆ ಯಾವುದೇ ರೀತಿ ವ್ಯತಿರಿಕ್ತ ವರದಿ ಕೊಟ್ಟರು ಕೂಡ ನನ್ನ ಏನು ವಿಚಲಿತ ಆಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ನನ್ನ ಸಂಪೂರ್ಣ ದಾಖಲಾತಿಗಳು ಲಭ್ಯ ಇದೆ. ಆ ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಸೊ ಅವರು ಯಾವ ರೀತಿ ಅಪರಾಧ ಕೃತ್ಯ ಮಾಡಿರ್ತೇಳಿ ಮನವರಿಕೆ ಮಾಡಿಕೊಟ್ಟು ಅವರು ಶಿಕ್ಷೆಗಳು ಹೊಡಿಸ್ತೀನಿ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ತಾವು ದೂರು ನೀಡುವಂಥದ್ದು ವ್ಯತಿರಿಕ್ತವಾಗಿ ಏನಾದರೂ ವರದಿ ಬಂದಿದೆ ಅಂತ ಹೇಳಿದ್ರೆ ಅಧಿಕಾರಿಗಳ ವಿರುದ್ಧ ಹೋರಾಟವು ಮುಂದುವರಿಯುತ್ತೆ ಅಂತ? ಖಂಡಿತವಲ್ಲ ಸರ್. ಅಧಿಕಾರಿಗಳು ಆರೋಪಣ ರಕ್ಷಣೆ ಮಾಡಿದ್ರೆ ಅವರು ಕೂಡ ಶಿಕ್ಷೆಗಾರರು. ಹಾಗಾಗಿ ನಾನು ಸಾಕಷ್ಟು ದಾಖಲೆಗಳನ್ನು ಕೊಟ್ಟಿದ್ರು ಕೂಡ ಆ ದಾಖಲೆಗಳನ್ನು ಆಧರಿಸಿ ಅವರು ತಮ್ಮ ಕರ್ತವ್ಯ ವಿರುದ್ಧವಾಗಿ ನಡ್ಕೊಂಡು ಆರೋಪಗಳನ್ನು ರಕ್ಷಣೆ ಮಾಡೋ ದುರುದ್ದೇಶದಿಂದ ಸೊ ವ್ಯತಿರಿಕ್ತ ವರದಿಯನ್ನು ಕೊಟ್ಟರೆ ಆ ಅಧಿಕಾರಿ ವಿರುದ್ಧನೂ ಕೂಡ ನಾನು ಕಾನೂನು ಹೋರಾಟವನ್ನು ಮಾಡ್ತೀನಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ದೂರುಗಳು ಕೊಟ್ಟರೆ ಅದಕ್ಕೆ ನ್ಯಾಯ ಸಿಗಬೇಕು. ಸೊ ಅದು ಹೋಗ್ಬಿಟ್ಟು ಅವರು ಆರೋಪಗಳ ಜೊತೆ ಶಾಮೀಲಾಗಿ ಅವರ ಸ್ವಾಯತ್ತ ಆಸಕ್ತಿಗೋಸ್ಕರ ಸುಳ್ಳು ವರದಿಯನ್ನು ಕೊಡುವಂಥದ್ದು ಕೂಡ ಅಪರಾಧ ಕೃತ್ಯ. ಅದು ಸಮಾಜಕ್ಕೆ ಒಂದು ಮಾರಕ. ಅವರದ್ದು ಖಂಡಿತವಲ್ಲ ಹೋರಾಟ ಮುಂದೆ ಹರಿಸ್ತಾರೆ. ಸೊ ತಾವು ದೂರು ನೀಡಿದ ಮೊದಲ ದಿನದ ವಿಶ್ವಾಸಕ್ಕೂ ಈಗ ತೀರ್ಪು ಇವತ್ತಿನ ಕೆಲವೇ ಕ್ಷಣಗಳಲ್ಲಿ ಬರ್ತದೆ, ಇವತ್ತಿನ ವಿಶ್ವಾಸಕ್ಕೂ ಏನು ವ್ಯತ್ಯಾಸ ಆಗಿದೆ? ಯಾಕಂದರೆ ಸಾಕಷ್ಟು ಬೆಳವಣಿಗೆ ಆಯಿತು, ತಮಗೆ ಆಮಿಷಗಳಾಯಿತು, ಬೆದರಿಕೆ ಒಡ್ಡುವಂತಾಯಿತು, ಕುಟುಂಬದವ್ರನ್ನ ಟಾರ್ಗೆಟ್ ಮಾಡಿದ್ದಾಯಿತು. ಇದೆಲ್ಲ ಆದಮೇಲೆ ಇವತ್ತಿನ ವಿಶ್ವಾಸ ಎಷ್ಟು ಮಟ್ಟಿದೆ ಸರ್? ಪ್ರಾರಂಭದಲ್ಲಿದ್ದಂಥ ವಿಶ್ವಾಸಕ್ಕಿಂತ ಹೆಚ್ಚಿನ ವಿಶ್ವಾಸ ನನಗೆ ಇವಾಗಿದೆ. ಯಾಕಂದರೆ ಸಾಕಷ್ಟು ಬೆಳವಣಿಗೆ ಆಗಿದೆ. ಸೊ ಎಲ್ಲ ಬೆಳವಣಿಗೆ ಕೂಡ ನಾನು ಹಂತವಾಗಿ ಜಯಗಳಿಸ್ತಾ ಬರ್ತಾಯಿದ್ದೀನಿ ಮತ್ತು ಸಾಕಷ್ಟು ಸಾಕ್ಷ್ಯಗಳು ಇನ್ನೂ ಸಿಗ್ತಾ ಹೋಗ್ತಾಯಿದೆ. ಹಾಗಾಗಿ ವಿಶ್ವಾಸ ಜಾಸ್ತಿ ಆಗಿದೆ ಹೊರತು ಎಲ್ಲೂ ಕಡಿಮೆ ಆಗಿಲ್ಲ.